ಮೊದಲನೇ ಬಾರಿಗೆ ಕೋಲಾರಮ್ಮ ಸೇವಾ ಸಮಿತಿ ವತಿಯಿಂದ ಈ ದುರ್ಗಾ ಉತ್ಸವ ಅಂದರೆ ನಮಸ್ಕಾರ. ನಮ್ಮ ಹೆಸರು ಶಿವ ಅಂತೇಳಿ. ಕೋಲಾರಮ್ಮ ಸೇವಾ ಸಮಿತಿ ವತಿಯಿಂದ ಇದೇ ಮೊದಲನೇ ಬಾರಿಗೆ ಕೋಲಾರದಲ್ಲಿ ಕೋಲಾರ ನವರಾತ್ರಿ ಉತ್ಸವ ಅಂತೇಳಿ ನಾವು ಮಾಡ್ತಿದ್ದೀವಿ. 9 ದಿನಗಳ ಕಾಲ ನವರಾತ್ರಿ ಉತ್ಸವ ನಡೀತದೆ. ಮೊದಲನೇ ದಿವಸ 24ರಂದು ಸಂಜೆ 6 ಗಂಟೆಗೆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ 7:15ಗೆ ಮಹಾಮಂಗಳಾರತಿ ಇರ್ತದೆ. ಅದೇ ಥರ ಪ್ರತಿದಿನ ಕೂಡ 1ನೇ ತಾರೀಕುವರೆಗೂ ಕೂಡ ದಿನ ಮಹಾಮಂಗಳಾರತಿ ಪೂಜೆ ಪ್ರಸಾದ ವಿನಿಯೋಗ ಇರ್ತದೆ. ಮತ್ತು 2ನೇ ಅಕ್ಟೋಬರ್ 2ರಂದು ಶೋಭಾಯಾತ್ರೆ ಮೂಲಕ ದೇವಿಯನ್ನು ನೀರಿನಲ್ಲಿ ವಿಸ್ತರಣೆ ಕಾರ್ಯಕ್ರಮ ಇರ್ತದೆ, ಶೋಭಾಯಾತ್ರೆ ಇರ್ತದೆ. ದಯವಿಟ್ಟು ಕೋಲಾರದ ಎಲ್ಲ ಕೋಲಾರದ ಜನರೇ ಕೂಡ ಬಂದು ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಮನವಿ. ವಿಶೇಷ ಪೂಜೆಗಳು ಪ್ರತಿದಿನ ಇರ್ತದೆ ಸರ್. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಲಲಿತ ಸಹಸ್ರನಾಮ ಒಂದಿನ ಇರ್ತದೆ, ಮತ್ತು ಒಂದಿನ ಭಜನೆ ಇರ್ತದೆ, ಆಮೇಲೆ ಭರತನಾಟ್ಯ ಒಂದಿನ ಇರ್ತದೆ. ಈ ಥರ 9 ದಿನ ಕೂಡ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೀತದೆ ಇಲ್ಲಿ. ದಯವಿಟ್ಟು ಎಲ್ಲನೂ ಕೂಡ ಅಕ್ಟೋಬರ್ 2ನೇ ತಾರೀಕು ಶೋಭಾಯಾತ್ರೆ ಮೂಲಕ ಏನು ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತೀರಿ ದುರ್ಗಾದೇವಿಯನ್ನು ನೀರಿನಲ್ಲಿ ವಿಸ್ತರಣೆ ಮಾಡೋ ಕಾರ್ಯಕ್ರಮ ಇರ್ತದೆ. ಅದಕ್ಕೂ ಕೂಡ ಜನಗಳೆಲ್ಲ ಬಂದು ಭಾಗವಹಿಸಬೇಕಾಗಿ. ನಮಸ್ಕಾರ. ನಮ್ಮ ಕೋಲಾರ ನಗರದಲ್ಲಿ ಎಲ್ಲ ಕೋಲಾರ ನಗರದ ಕೋಲಾರಮ್ಮ ಸೇವಾ ಸಮಿತಿ, ಎಲ್ಲ ಹಿಂದೂ ಸಂಘಟನೆಗಳು ಮತ್ತು ಕೋಲಾರ ನಗರದ ಎಲ್ಲ ಭಕ್ತಾದಿಗಳು ಸೇರಿ ಪ್ರಥಮ ಬಾರಿಗೆ ನಮ್ಮ ಕೋಲಾರದಲ್ಲಿ ದುರ್ಗೆಯ ಮೂರ್ತಿಯನ್ನು ತರಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ 9 ದಿನಗಳ ಕಾಲ ಇಲ್ಲಿ ವಿಭೃಂಜಣೆಯಾಗಿ ವಿಶೇಷ ಪೂಜೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಹೆಣ್ಣು ಮಕ್ಕಳಿಗೆ ದಿನ ಪ್ರಸಾದದ ವಿತರಣೆಯನ್ನು ಹಮ್ಮಿಕೊಂಡು ಎಲ್ಲ ಕೋಲಾರ ಜನತೆ ಹಿತದೃಷ್ಟಿಯಿಂದ ನವರಾತ್ರಿ ಭಕ್ತಾದಿಗಳಿಗೆ ಸ್ವಾಗತ ಬಯಸ್ತಾ ಎಲ್ಲರೂ ಸೇರಿ ಕೋಲಾರ ಜನತೆ ಸೇರಿ ಎಲ್ಲ ಹಿಂದೂ ಸಂಘಟನೆಗಳು, ಕೋಲಾರಮ್ಮ ಸೇವಾ ಸಮಿತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಾಯಿಯ ಆಶೀರ್ವಾದ ಪಡಬೇಕಾಗಿ ಕೃಪೆಯನ್ನು ಕೋರುತ್ತೇನೆ.